ಪ್ರತಿ ಸಲ ಚಿಕ್ಕಪೇಟೆಗೆ ಬರಬಾರ್ದು ಅನ್ಕೋತೀನಿ ಬಿಕಾಸ್ ಇಷ್ಟು ಟ್ರಾಫಿಕ್. ಸ್ವಲ್ಪ ಇವತ್ತು ಯಾಕೋ ಮೋಡ ಕವಿದ ವಾತಾವರಣ, ಅದಕ್ಕೆ ಟೋಪಿ ಸ್ವೆಟ್ರು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅವ್ರು ಪರ್ಚೇಸ್ ಮಾಡ್ತಾರೆ, ಇವ್ರಿಬ್ರು ಏನ್ ಮಾಡ್ತಾ ಇದಾರೆ ಇಲ್ಲಿ? ಟೋಪಿ ಮಾರೋರ ಡಾಕ್ಟರ್ ಅಲ್ಲೊಂದು ಟೋಪಿ ಕೈಯಲ್ಲಿ ಒಂದು ಟೋಪಿ ಇಟ್ಕೊಂಡಿದ್ದೀರಲ್ಲ, ಇದು ನೋಡಿ ಚೆನ್ನಾಗಿದೆ ಅಲ್ಲ. ಮಮ್ಮ ಡಿಸ್ಕೌಂಟ್ ಹಾಕೊಂಡಿ ಅಂದ್ಬಿಟ್ಟು ಶ್ರಾವಣಕ್ಕೆ ಬರ್ತೀನಿ ಆಚಾಡಕ್ ಬರ್ತೀನಿ ಅಂತವ್ರೆ. ಹೇಳಿ ನಾನು ಟಿವಿಗೆ ಚೆನ್ನಾಗಿ ಕಾಣ್ತಿಲ್ಲ ಅನ್ನಲ್ಲ, ಸೀರೆ ಚೆನ್ನಾಗಿದೆ, ಅಷ್ಟು ಕ್ಯೂಟ್ ಆಗಿದ್ದಾವೆ ಫ್ರಾಕ್ಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವ್ಲಾಗ್. ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ. ಲಾಸ್ಟ್ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಗೈಸ್. ಇವತ್ತಿನ ವ್ಲಾಗ್ ಏನಂದರೆ, ನೆಕ್ಸ್ಟ್ ಮಂತ್ ಫಂಕ್ಷನ್ ಇದೆ ಮನೇಲಿ, ಸೊ ಸ್ಯಾರಿ ಪರ್ಚೇಸ್ ಮಾಡಬೇಕು. ಅದಕ್ಕೆ ಚಿಕ್ಕಪೇಟೆಗೆ ಹೋಗ್ತಿದ್ದೀವಿ, ನೋಡ್ತೀವಿ ಇಷ್ಟ ಆದರೆ ತೊಗೊತೀವಿ, ಇಲ್ಲ ಹಂಗೆ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬರೋದು. ನೋಡೋಣ ಏನೇನು ತೊಗೊತೀವಿ, ಚಿಕ್ಕಪೇಟೆ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲಿ ನೋಡಿ ಹೆಂಗೆ ರೆಡಿ ಆಗಿದ್ದಾರೆ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗೋಕ್ಕೆ. ಯೊಬ್ಬ ಸ್ವಲ್ಪ ಇವತ್ತು ಯಾಕೋ ಮೋಡ ಕವಿದ ವಾತಾವರಣ, ಅದಕ್ಕೆ ಟೋಪಿ ಸ್ವೆಟ್ರು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಡಾಕ್ಟರ್ ಇವಾಗ ಇಷ್ಟು ತನಕ ಸ್ಟೆಥೋಸ್ಕೋಪ್ ಇಟ್ಕೊಂಡು ಡಾಕ್ಟ್ರಿಗೆ ಶೀತ ಆಗಿರೋ ಥರ ಕಾಣಿಸ್ತಿದೆಯಲ್ಲ, ಇಲ್ಲಿ ಫುಲ್ ಪ್ಯಾಕಪ್ ಆಗಿದ್ದಾರೆ. ಹಾಯ್ ಡಾಕ್ಟರ್. ಇವ್ರು ನೋಡಿ ಹೆಂಗೆ ರೆಡಿ ಆಗಿದ್ದಾರೆ. ಯಾರು ಸ್ವೆಟ್ರ್ ಹಾಕಿರೋದು? ಅಯ್ಯೋ ಏನು ಮಗ್ನೆ ಇದು. ಹಾಯ್, ವೆಲ್ಕಮ್ ಬ್ಯಾಕ್. ಹೇಳಮ್ಮ. ಚೆನ್ನಾಗೇ ಇರ್ತಾಳೆ ಗೈಸ್. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹಿಂಗೆ ಓಡೋಗ್ಬಿಡುತ್ತೆ. ಏನೋ ಗೊತ್ತಿಲ್ಲ, ಚಿಕ್ಕವಳಿದ್ದಾಗ ಕ್ಯಾಮ್ರಾ ಬೇಕು ಅಂತ ವೀಡಿಯೋಗೆ ಫೋಟೋಗೆಲ್ಲ ಪೋಸ್ ಕೊಡೋಳು, ಇವಾಗಂತೂ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಓಡೋಗ್ಬಿಡ್ತಾಳೆ. ಡಾಕ್ಟರ್ ಎಷ್ಟು ನಿಮ್ಮ ಹತ್ರ ಫೀಸು? ಡಾಕ್ಟರ್ ಏನು ನೀವು ಟೋಪಿ ಮಾರೋರ ಡಾಕ್ಟರ್? ಅಲ್ಲೊಂದು ಟೋಪಿ ಕೈಯಲ್ಲಿ ಒಂದು ಟೋಪಿ ಇಟ್ಕೊಂಡಿದ್ದೀರಲ್ಲ, ಇಂದು ಸ್ವೆಟ್ರ್ ಇದ್ದೀರಾ? ಅಯ್ಯಪ್ಪ ಗೈಸ್ ನೋಡಿ, ಜನ ಚಿಕ್ಕಪೇಟೆಲಿ ಎಷ್ಟು ಜನ ಇದ್ದಾರೆ. ಇಷ್ಟು ತನಕ ಬಿಸಿಲಿರ್ಲಿಲ್ಲ, ಮಳೆ ಬರೋ ಥರ ಇತ್ತು. ಇವಾಗ ನಾವು ಒಂದ್ಮೇಲೆ ಬಿಸಿಲು ಬರೋ ಥರ ಆಗಿದೆ. ವೀಕೆಂಡ್ ಬೇರೆ ಅಲ್ಲ ಇವತ್ತು, ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಫಸ್ಟ್ ಎಲ್ಲಿಗೆ ಇವಾಗ? ಕರ್ದಿದ್ ಕಡೆ ಎಲ್ಲ ಹೋಗ್ಬಾರ್ದು, ನಮ್ಗೆ ಯಾವ್ದು ಬೇಕದು ಹೋಗ್ಬೇಕು. ಕರೀತಾರೆ ಮೂಲೆ ಕರ್ಕೊಂಡು ಹೋಗ್ಬಿಡ್ತಾರೆ ಕರ್ದ್ಬಿಟ್ಟು. ಬೇಡ ಮಲ್ಲಿದೆ ಬನ್ನಿ ಅಂಗಡಿ, ಅಂಗಡಿ ಅಲ್ಲೆಲ್ಲೋ ಇರುತ್ತೆ. ಇಲ್ಲಿ ಮೇನ್ ರೋಡ್ ನಿಂತ್ಕೊಂಡು ಕರೀತಾ ಇರ್ತಾರೆ. ಹೌದು, ಹೇಳ್ಕೊಂಡು ಹೋಗ್ತಾ ಕೈ ಇಟ್ಕೊಂಡು. ಸರ್ ಇಲ್ಲೇ ಲೆಫ್ಟಿಗೆ ಬಿಟ್ಬಿಡಿ, ಹಿಂಗೆ ಹೋಗ್ತೀವಿ. ಇಲ್ಲೇ ಬಿಟ್ಬಿಡಿ. ಯಾಕೆ ಇಲ್ಲೋಗೋಣ ಕಣೆ, ನಾನು ಇಲ್ಲಿ ನೋಡಿದ್ದೆ. ಅಲ್ಲಿ ಬಿಟ್ಟು ಗೈಸ್ ಜನ ಸಾಗರ. ನಾನು ಪ್ರತಿ ಸಲ ಚಿಕ್ಕಪೇಟೆಗೆ ಬಂದಾಗ್ಲೂ ನೆಕ್ಸ್ಟ್ ಟೈಮ್ ಬರಬಾರ್ದು ಅಂದ್ಕೊಂಡೆ ಹೋಗ್ತೀನಿ. ಬಟ್ ಏನೋ ಗೊತ್ತಿಲ್ಲ, ಬಂದೇ ಬರ್ತೀನಿ ಚಿಕ್ಕಪೇಟೆಗೆ. ಅವಾಗ ಜನ ನೋಡಿ ಇಲ್ಲಿ. ಸುದರ್ಶನ್ ಹೋಗ್ತೀಯಾ? ಅಲ್ಲಿ ನಾನು ಪ್ರಮೋಷನ್ ಮಾಡೋದು ವರಮಹಾಲಕ್ಷ್ಮಿ ರೈಟ್ ಸೈಡ್. ಗೈಸ್ ಇಲ್ಲೊಬ್ರು ಬಂದು ನಾವ್ ಹೇಳ್ದೆ ತಾನೆ ಕರ್ಕೊಂಡು ಹೋಗ್ತಾರೆ ಅಂತ, ಆಲ್ರೆಡಿ ಇನ್ನೂ ಇಟ್ಟೇ ಇಲ್ಲ ಒಳಗಡೆ ಕಾಲು ಚಿಕ್ಕಪೇಟೆಗೆ, ಆಗಲೇ ಒಬ್ರು ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ನೀವು ಅಂಗಡಿ ನೋಡಿ, ಹೋಗುವ. ಗೈಸ್ ಜಾಗ ನೋಡಿ, ಅಂದರೆ ಎಷ್ಟು ಚಿಕ್ಕಪೇಟೆಯಲ್ಲಿ ಎಷ್ಟು ಚಿಕ್ಕ ಜಾಗ ಸಿಗುತ್ತೆ ಅಲ್ಲೆಲ್ಲ ಅಂಗಡಿ ಇರುತ್ತೆ. ಎಷ್ಟು ಚಿಕ್ಕ ಅಂಗಡಿ ಇಟ್ಕೊಂಡಿರ್ತಾ ಗೊತ್ತಾ ಮೋಸ್ಟ್ಲಿ. ಅಂದರೆ ಬಾಡಿಗೆ ಎಲ್ಲ ತುಂಬ ಕಾಸ್ಟ್ಲಿನೇ ಇರುತ್ತೆ. ಎಲ್ಲಿ ಯಾವ್ಯಾವ ಮೂಲೆಯಲ್ಲಿ ನೋಡಿದ್ರು ನಿಮಗೆ ಬಟ್ಟೆ ಅಂಗಡಿಗಳು. ಗೈಸ್ ನಮ್ಮಮ್ಮ ಫುಲ್ ಚಿಲ್ ಮಾಡ್ತಾ ಇದ್ದಾರೆ, ಅವ್ರದ್ದೇ ಅಂಗಡಿ ಥರ. ಇವಳು ಹೆಂಗ್ ಮಲ್ಕೊಂಡು ಬಿಟ್ಟಿದ್ದಾಳೆ. ಗೈದಳು ಆಟ ಸಾಮಾನು ಕೈ ಎತ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಒಂದು ಸೀರೆ ನೋಡಕ್ ಬಂದಿದೀವಿ, ನೋಡೋಣ. ನಮ್ಮ ಅಮ್ಮಂಗೆ ಇವಾಗ ಸೀರೆ ನೋಡಿ. ನಿಮ್ನಲ್ಲ, ಲಿಂಕ್ ಹಾಕ್ಬೇಕಂತೆ. ಏನ್ರು ಲಿಂಕ್ ಹಾಕ್ತೀರಮ್ಮ? ಗ್ರೀನ್ ಪ್ಲಸ್ ಪಿಂಕ್. ಇದು ಚೆನ್ನಾಗಿದೆ ಕಲರ್, ನಿನ್ ಹತ್ರ ಇದೆಯಲ್ಲ. ಬಟ್ ಚೆಕ್ಸ್ ಬೇಡ ಗೈಸ್. ನಾನು ಆಲ್ರೆಡಿ ಒಂದು ಸೀರೆ ತಗೊಂಡಿದ್ದೀನಿ, ಅದು ತಗೊಂತೀನಿ ಒಂದು. ಸರ್ ಸ್ವಲ್ಪ ಚೆನ್ನಾಗಿರೋದು ತೋರಿಸಿ ನಮ್ಮ ಅಮ್ಮಂಗೆ. ಇದು ಚೆನ್ನಾಗಿದೆ, ಈ ತರ ತೋರಿಸಿ. ಕಟ್ ಮಾಡ್ಬಿಡೆ. ಯಾಕೆ ಎಲ್ಲ ಕೇಳಲ್ವಾ? ಫಸ್ಟ್ ಬಜೆಟೇ ಕೇಳ್ಬೇಕು ಎಷ್ಟು ಅಂತ. ಇದು ಚೆನ್ನಾಗಿದೆ ಗೈಸ್, ಇದು ಚೆನ್ನಾಗಿದೆ ಅಲ್ಲ ತಾನೆ? ಮೇಡಮ್ ನಿಮ್ನ ಬೀಚ್ ಕರ್ಕೊಂಡ್ ಬಂದಿಲ್ಲ. ಇದು ಚೆನ್ನಾಗಿದೆ.
ಅವ್ರು ಪರ್ಚೇಸ್ ಮಾಡ್ತಾರೆ, ಇವ್ರಿಬ್ರು ಏನ್ ಮಾಡ್ತಾ ಇದಾರೆ ಇಲ್ಲಿ? ಆ ಬೆಳ್ಳಿ ಡಿಸ್ಟರ್ಬ್ ಮಾಡೋದು. ಇವಳು ಬೆಳ್ಳಿ ಗೈಸ್, ಇವಳು ಪಾಪಣ್ಣಿ. ಅಂದ್ರೆ ಇವಳ ಹೆಸರು ತನಿಷಿ, ಇವಳು ಉನ್ನತಿ. ಬಟ್ ನಾವು ಕರೆಯೋದು ಇವಳನ್ನ ಬೆಳ್ಳಿ, ಇವಳನ್ನ ಪಾಪಣ್ಣಿ. ಎಷ್ಟ್ ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಗೈಸ್? ಇವ್ರ ಅಂಗಡಿ ಪ್ರಮೋಷನ್ ಮಾಡ್ಕೊಡ್ಬೇಕಂತೆ, ದುಡ್ಡು ಕೇಳಬಾರ್ದಂತೆ, ಡಿಸ್ಕೌಂಟ್ ಮಾಡ್ಕೊಡ್ತಾರಂತೆ. ಏನು 25 ವರ್ಷ ಆಗೋಯ್ತಲ್ಲ ಷಷ್ಠಿ ಪೂಜೆ ಮಾಡ್ಸಕ್ಕೆ. ಗಂಡಂಗ 61 ವರ್ಷ ಆಗಿ ಮೊನ್ನೆ ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಲ್ವಾ? ಅಲ್ಲ ಕಣೆ, ಮದ್ವೆ ಆಗಿ 25 ವರ್ಷ ಆದ್ಮೇಲೆ ತಾನೆ ಷಷ್ಠಿ ಪೂಜೆ ಮಾಡ್ಸೋದು. ಯಪ್ಪಾ ಏನಮ್ಮ ನಿನ್ ಸೆಲೆಕ್ಷನ್ ಗೈಸ್. ಇವಾಗ ಟೈಮು 1:55. ನೋಡೋಣ ಎಷ್ಟು ತನಕ ಶಾಪಿಂಗ್ ಮಾಡ್ತಾರೆ ಅಂತ. ಅದು ನಮ್ಮ ಅಮ್ಮಂಗೆ ಒಂದೇ ಸೀರೆ ತಗೋತಾ ಇರೋದು ಗೈಸ್. ನಮ್ಮಮ್ಮ ನೋಡಿ ಚೆನ್ನಾಗಿದೆ ಬಿಡಮ್ಮ, ಹಾಕೊಳ ಅಮ್ಮ. ಬಟ್ ನಿಮಗ ಕಲರ್ ಡಲ್ ಕಾಣಿಸುತ್ತೆ ಅನ್ಸುತ್ತೆ. ನೀವು ನೋಡಕ್ ಇಷ್ಟು ಸೂಪರ್ ಆಗಿದ್ದೀರಾ. ಇವಳೇನಕ್ಕೆ ಅಂತಾಳೆ. ಇದ್ ನೋಡಿ ಸೀರೆ ಹೆಂಗಿದೆ, ನಮ್ಮಮ್ಮ ಸೆಲೆಕ್ಟ್ ಮಾಡಿರೋದು. ಚೆನ್ನಾಗಿದೆ, ಪರವಾಗಿಲ್ಲ ಕಣಮ್ಮ, ಚೆನ್ನಾಗಿದೆ. ಇವಳ ಯಾವ ಸೀರೆ ಸೆಲೆಕ್ಟ್ ಮಾಡಿದಾಳೆ? ಬೆಳ್ಳಿ, ನಿಂಗೆ ಆ ಸೀರೆ ಬೇಕಾ? ಏಯ್ ಎಲ್ಲಿ ನೋಡ್ತಿದ್ಯಾ ಮಗ್ನೆ? ಅಮ್ಮ ಆ ಸೀರೆ ತಗೋಬೇಕಂತ ನೋಡಮ್ಮ, ತೋರಿಸ್ತದೆ. ಅದೇ ಬೇಕು ಗೈಸಲ್ಲಿ ನೋಡಿ ನಮ್ಮಮ್ಮ ಸೆಲೆಕ್ಟ್ ಮಾಡಿರೋ ಸೀರೆ ಹೆಂಗಿದೆ, ಚೆನ್ನಾಗಿದೆ. ಅದು ಚಿಕ್ಕಪೇಟೆಗೆ ಬಂದು ಇಷ್ಟು ಬೇಗ ಸೆಲೆಕ್ಟ್ ಮಾಡ್ಬಿಟ್ರಾ? ಹುಡುಕ್ತಾ ಏನು ಸಿಗಲ್ವಾ? ಹುಡುಕ್ದಲ್ಲ ಹೆಂಗ್ ಸಿಕ್ಬಿಡುತ್ತಾ? ಹುಡುಕ್ಲಿಲ್ಲ ಅಂದ್ರೆ ಇವಳು ಬಂದು ನೋಡಿ ನನ್ ಮೈಕ್ ಕಿತ್ಕೊಳಕ್ ಬಂದು, ನನ್ ಮೈಕ್ ನೋಡಿದ್ಲು ಹಾಕೊಂಡಿರೋ ಶರ್ಟ್ ಮೇಲೆ, ಕಿತ್ಕೊಳಕ್ ಬಂದು. ಏಯ್ ಏಯ್ ಕಳಿ, ವಾವ್ ಇದು ಚೆನ್ನಾಗಿದೆ ನೋಡಿ. ನಮ್ಮ ಅಕ್ಕ ಮೈಸೂರು ಸಿಲ್ಕ್ ತಗೋತಾರೆ. ಹೊಡಿತೀನಿ ಮೈಕ್ ಕಿತ್ಕೊಡು ಗೈಸ್. ಇದು ನೋಡಿ ಚೆನ್ನಾಗಿದೆ, ಅದು ಮರೂನ್ ಕಲರ್. ನಮ್ಮ ಅಮ್ಮಂಗೆ ಇದು ಇಷ್ಟ ಆಗಿದೆ. ಪಕ್ಕ ಅದೊಂದು 15,000 ಹೇಳ್ತಾರೆ. ಎಷ್ಟದು? ಎಷ್ಟದು? ಏ ಇವ್ರೆಲ್ಲ ನನ್ಗೆ ಯಾಕೆ ಹಿಂಗ್ ಹಿಂಸೆ ಕೊಡ್ತಿದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ಇಬ್ರು ಸೇರ್ಕೊಂಡು ಸಕ್ಕದಾಗಿದ್ಯಂತ. ಇಷ್ಟ ಆಯ್ತಮ್ಮ? 4 ಕಲರ್ಸ್ ಇದೆಯಂತ ನೋಡಿ. ಎಷ್ಟದು? ನಮ್ಮಮ್ಮ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಇಷ್ಟ ಆಯ್ತಮ್ಮ? ಸಕ್ಕದಾಗೈತಾ? ಹಾ, ಬಾರ್ಡರ್ ಚೆನ್ನಾಗಿ ಕಾಣಿಸ್. ಬಿಡು ಹೋಗ್ಲಿ. ಚೆನ್ನಾಗಿ ಕಾಣಿಸ್ತದ್ಯಾ? ಓ, ಬ್ಲೌಸ್ ಸೇಮ್ ಕಲರ್ ಬರುತ್ತಾ? ಮುಟ್ಟು ಬೇರೆ ನೋಡ್ತೈತೆ. ಚೆನ್ನಾಯ್ತಮ್ಮ? ನೀನ್ ನನ್ ಮಾಡನ್ ಇದ್ ನೋಡಿ ಹೆಂಗಿದೆ, ರೆಡ್. ಇದು ಚೆನ್ನಾಗಿದೆ ಅಲ್ಲ? ಫಸ್ಟ್ ಅವ್ರು ತೋರ್ಸಿದ್ರು ನನ್ಗೇನೆ, ತಗೊಳ್ಳಿ ಚೆನ್ನಾಗಿದೆ, ನನ್ ಬೇಡ ಚೆನ್ನಾಗಿಲ್ಲ ಅಂದ್ರು. ಬಿಡು. ನಮ್ಮಮ್ಮ ಈ ಕಲರ್ ತಗೊಂಡಿದಾರೆ ಸೀರೆ, ಚೆನ್ನಾಗಿದೆ ಕಲರ್. ಅಲ್ಲಮ್ಮ ತೋರ್ಸಮ್ಮ. ಹಿಂಗೆ ಕಣಮ್ಮ, ಹಿಂಗೆ ಕಣಮ್ಮ, ಉಲ್ಟಾ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ. ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಚೆನ್ನಾಗಿದೆ. ಇದನ್ನ ಇವ್ರಿಗೆ ತೋರ್ಸಲ್ಲ ಅನ್ಕೊಂಡೆ. ಇದೇ ಗೈಸ್, ನಮ್ಮ ಅಕ್ಕ ಅಂಗಡಿ ಸುತ್ತೋಣ ಅಂತ ಬಂದು, ನಂಗೇನೋ ಈ ಅಂಗಡಿಯಲ್ಲಿ ತಗೋತಾಳೆ ಅನ್ಸ್ತಾ ಇದೆ. ಫುಲ್ ಸೀರಿಯಲ್ ಲೈಟ್ ತರ ಜಿಗಿ ಜಿಗಿ ಅಂತ ಇರ್ಬೇಕು. ಯಾರಿದು? ಫಂಕ್ಷನ್ ಅಲ್ಲೆಲ್ಲ ನೋಡಿದ ತಕ್ಷಣ ಗೊತ್ತಾಗ್ಬೇಕು ಇವ್ರೇ. ಗೈಸ್, ನಮ್ಮ ಅಕ್ಕಂದ್ ಇವಾಗ ಬಜೆಟ್ 2 ಲಕ್ಷ ಅಂತೆ. ಸೀರೆ ತಗೋತಾರೆ. 20,000 ತೋರ್ಸ್ರೆ ಇಲ್ಲ ಅದೇ 2 ಲಕ್ಷ ಮಾಡ್ಕೊಡಿ ಅಂತಿದ್ಲು. ಗೈಸ್, ಇವಾಗ ನಂದು ಆಯ್ತು ಶಾಪಿಂಗು, ನಮ್ಮ ಅಮ್ಮಂದು ಶಾಪಿಂಗ್ ಮುಗೀತು. ಈಗ ನಮ್ಮ ಅಕ್ಕಂದು, ಅವಳು
ಈ ಚಿಕ್ಕಪೇಟೆ ಫುಲ್ ನಮ್ಮ ನಮ್ಮ ಅಕ್ಕವ್ರ ಅತ್ತೆದು ಮುಗೀತು. ಈ ಚಿಕ್ಕಪೇಟೆ ಫುಲ್ ಸುತ್ತಿ ಸುತ್ತಿ ತಗೋತೀನಿ ಅಂತಿಲ್ಲು. ಬಟ್ ಯಾಕೋ ಈ ಅಂಗಡಿಲೇ ಮುಗ್ಸೋ ತರ ಕಾಣಿಸ್ತಿದೆ ನನಗೆ. ಗೈಸ್ ನಮ್ಮ ಅಕ್ಕಂಗ್ ನೋಡಿ ಕಲೆಕ್ಷನ್ಸ್ ಇಷ್ಟ ಸಕ್ಕದಾಗಿದೆ. ಇದು ಕಲರ್ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಅಕ್ಕ ಚೆನ್ನಾಗಿದೆ ಕಣಿ ಈ ತರದು. ಗೈಸ್ ನಮ್ಮ ಬೆಳ್ಳಿ ಯಾಕೋ ಅಳ್ತಾ ಇದೆ. ಎಲ್ರು ಪಾಪ ದೃಷ್ಟಿ ಹಾಕ್ಬಿಟ್ರೆ ಅನ್ಸುತ್ತೆ. ಅಯ್ಯೋಯ್ಯೋ ಮೂತಿ ನೋಡಿ. ಹೆಂಗ್ ಅಳ್ತೀಯ ಮಗ್ನೆ? ಅಳು ನೋಡ. ಅಯ್ಯೋ ಕಣ್ಣೀರೆಲ್ಲ ಬರಂಗ್ ಹತ್ಬಿಟ್ಟಿದಲ್ಲ ಮಗ್ನೆ. ಇಲ್ಲೆಲ್ಲ ಅಂಗಡಿ ಚೆನ್ನಾಗಿದ್ಯಾ ಕ್ಯೂಟ್ ಆಗಿದ್ಯಾ ಅಂತ ನಮ್ ಬೆಳ್ಳಿಗೆ. ಗೈಸ್ ನಾನು ಹೆಂಗ್ ಬಂದಿ ನೋಡಿ. ಅಯ್ಯೋ ಈ ತರ ಮೂತಿ ಮಾಡ್ಕೊಂಡು ಅಳೋದು ನಾನು ಎಲ್ಲೂ ನೋಡಿಲ್ಲ. ಅಲ್ಲ ಆಮೇಲೆ ಎಲ್ಲ ತಗ್ಸ್ಬಿಟ್ಟು ತಗೊಳ್ಳಿಲ್ಲ ಅಂದ್ರೆ ನಮ್ಗೆ ಒಂಥರ ಆಗ್ಬಿಡುತ್ತೆ. ತಗ್ಸಿ ಏನಾದ್ರು ತಗೊಂಡಿಲ್ಲ ಅಂದ್ರೆ ನಮಗೆ ಒಂಥರ ಆಗುತ್ತೆ. ಗೈಸ್ ಎಷ್ಟು ತಗ್ಸದಳು ನೋಡಿ ಸೀರೆ. ಗೈಸ್ ನಮ್ಮಮ್ಮ ಡಿಸ್ಕೌಂಟ್ ಹಾಕೊಂಡಿ ಅಂದ್ಬಿಟ್ಟು ಶ್ರಾವಣಕ್ ಬರ್ತೀನಿ ಆಚಾಡಕ್ ಬರ್ತೀನಿ ಅಂತವ್ರೆ. ಅಮ್ಮ ಬರಲ್ಲ ಅದು ನನಗೆ ಗೊತ್ತು. ಸುಮ್ನೆ ನೆಕ್ಸ್ಟ್ ಟೈಮ್ ಬರ್ತೀವಿ ಡಿಸ್ಕೌಂಟ್ ಹಾಕೊಡಿ ಅನ್ನೋದು. ಗೈಸ್ ನಮ್ಮ ಅಕ್ಕ ನೋಡಿ ಚೆನ್ನಾಗಿದೆ. ತಗೋ ತೋರ್ಸಿದಾರಲ್ಲ ಚೆನ್ನಾಗ್ ಕಾಣಿಸ್ತಿದೆ. ಅಲ್ಲ ಅವಳು ಅಳ್ತಾ ಇದ್ದಾಳೆ. ಅಮ್ಮ ಕ್ಯಾಶ್ ಕೊಡ್ರ ಕ್ಯಾಶ್ ತಗೋದಿಲ್ಲ ನೋಡಿ ಅವಳು. ಇದೇ ಹಿಂಗ ನಾನ್ ಝೂಮ್ ಮಾಡಿದ ತಕ್ಷಣ ಎಲ್ಲ ಸ್ಟಾಪ್ ಮಾಡ್ತಾಳೆ. ಸುಮ್ನೆ ನಾಡ್ಕಾಳದು, ಕಣ್ಣೀರ್ ಬರಲ್ಲ ಏನಿಲ್ಲ. ಅಂಗಡಿನೇ ಫುಲ್ಲು ಖಾಲಿ ಆದ್ರೂ ಇನ್ನ ಶಾಪಿಂಗ್ ಮುಗ್ದಿಲ್ಲ. ಅವ್ರ ಕೆಲ್ಸ ಬಿಟ್ಬಿಟ್ಟು ಪಾಪ ಮಕ್ಳು ಆಟಾಡಿಸ್ತಾ ಇದಾರೆ. ಕಸ್ಟಮರ್ಸ್ ಇಲ್ವಲ್ಲ. ನೀವೆಲ್ಲ ಊಟಕ್ಕೆ ಹೋಗಲ್ವಾ? ಅಮ್ಮ ಹಾಕಮ್ಮ ಬಂದ್ 3 ಅವರ್ ಆಯ್ತು. ಎಷ್ಟು ಡೈಮಂಡ್ ಬಿಡಿಸ್ಕೊಂಡು ಹೋಗ್ತೈತೆ. ಗೈಸ್ ಇವತ್ತು ಶ್ರೀ ಅನ್ನಪೂರ್ಣೇಶ್ವರಿ ಸೊಸೈಟಿ ಸಿಲ್ಕ್ಸ್ ಬಂದ್ವಿ. ಇಲ್ಲಿ ನೋಡಿ ನನಗ್ ತುಂಬಾ ಚೆನ್ನಾಗಿ ಡಿಸ್ಕೌಂಟ್ ಹಾಕೊಟ್ರು. ಗೈಸ್ ನೀವು ಯಾರು ಬರೋಂಗಿದ್ರೆ ಇಲ್ಲಿ ಬನ್ನಿ, ಕಲೆಕ್ಷನ್ಸ್ ಚೆನ್ನಾಗಿದೆ, ಡಿಸ್ಕೌಂಟ್ ಚೆನ್ನಾಗಿ ಹಾಕೊಟ್ರು. ಆಮೇಲೆ ನನ್ನ ಅವರು ಫಾಲೋನು ಮಾಡ್ತಿದ್ದಾರೆ. ನಂಗೆ ಫುಲ್ ಖುಷಿ ಆಗೋಯ್ತು. ಗೈಸ್ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಇಂದ ಹಿಂಗ್ ಲೆಫ್ಟ್ ಹೋದ್ರೆ ಸಿಗುತ್ತೆ ನಿಮ್ಗೆ. ಪಾಪುಗ್ ಬಟ್ಟೆ ತಗೊಳಕ್ ಬಂದಿದೀವಿ. ಇಲ್ಲಿ ನೋಡಿ ಅಲ್ಲೋ ಕುತ್ಕೊಂಡಿದ್ದೆ ಆಲ್ರೆಡಿ. ನಾವು ಸ್ಟಿಚ್ ಮಾಡ್ಸೋಣ ಅನ್ಕೊಂಡ್ವಿ, ಬಟ್ ಆಚೆ ನೋಡಿದ್ವಲ್ಲ ಚೆನ್ನಾಗಿದೆ ಅನ್ನಿಸ್ತು. ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ಎಷ್ಟು ಕ್ಯೂಟ್ ಆಗಿದಾವೆ ಫ್ರಾಕ್ಸ್. ಗೈಸ್ ಇಲ್ಲಿ ಫುಲ್ ಎಲ್ಲ ತಗ್ಸಿ ದೊಡ್ಡೊಳಗೊಂದು ಚಿಕ್ಕೊಳಗೊಂದು ತಗೊಂಡಿದ್ದಾರೆ. ಬರ್ಡ್ ದಿನ ತೋರ್ಸಿನಿ ಯಾವ್ದು ತಗೊಂಡಿದ್ದಾರೆ ಅಂತ. ಗೈಸ್ ಫೈನಲಿ ನಾವು 1 ಗಂಟೆಗೆ ಮನೆಯಿಂದ ಹೊರಟಿದ್ದು. ಇವಾಗ ಆಲ್ರೆಡಿ 5:15 ಆಗಿದೆ. ಮುಗಿಸ್ಕೊಂಡು ಹೋಗ್ತದೀವಿ. ಪ್ರತಿ ಸಲ ಚಿಕ್ಕಪೇಟೆಗೆ ಬರಬಾರ್ದು ಅನ್ಕೋತೀನಿ. ಬಿಕಾಸ್ ಇಷ್ಟು ಟ್ರಾಫಿಕ್ಕು ಇಷ್ಟು ಇದಿರುತ್ತೆ. ಇವಾಗ್ಲೂ ಅಷ್ಟೇ ಕ್ಯಾಬ್ ಹತ್ತೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಇವಾಗ ಮನೆ ಹತ್ರನೇ ಹೋಗಿ ಊಟ ಮಾಡ್ಕೊಂಡು ಹೋಗ್ತೀವಿ. ಬಿಕಾಸ್ ಅಲ್ಲಿದೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ. ಅಲ್ಲಿ ತನಕ ನಡ್ಕೊಂಡು ಹೋಗಕ್ಕಾಗಲ್ಲ. ಅಲ್ಲಿ ನೋಡಕ್ಕ ಅಲ್ಲಿದೆ ರೈಟ್ ಸೈಡ್ ಕಾಣಿಸ್ತಿದ್ಯಾ? ಅಲ್ಲಿ ಮುಂದೆ ಫುಲ್ಲು ಅಲ್ಲಿ ನೋಡಿ ಚಿಕ್ಕಪೇಟೆ ನಿನಗೆ ಕಾಣಿಸ್ತಾನೆ ಇಲ್ಲ ಅಲ್ಲಿ. ಓಕೆನಾ? ಅಲ್ಲಿಗೆ ಮಕ್ಕಳನ್ನೆಲ್ಲ ಎಡ್ಸ್ಕೊಂಡು ರೋಡ್ ಕ್ರಾಸ್ ಮಾಡ್ಕೊಳಕ್ ಹೋಗಲ್ಲ. ಮನೆ ಹತ್ರನೇ ಅಲ್ಲಿಗೆ ಅಲ್ಲೇ ನಮ್ಮ ಮನೆ ಹತ್ರನೇ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಇದೆ. ಅಲ್ಲಿ ಹೋಗ್ಬಿಟ್ಟು ತಿನ್ಕೊಂಡು ಮನೆಗೆ ಹೋಗ್ತೀವಿ. ಗೈಸ್ ನಾವು ಹೋಗಿದ್ವಲ್ಲ ಅಂಗಡಿ, ನಿಜವಾಗ್ಲೂ ಎಷ್ಟು ಡಿಸ್ಕೌಂಟ್ ಹಾಕೊಟ್ರು ಅಂದ್ರೆ, ನೀವು ನೆಕ್ಸ್ಟ್ ಟೈಮ್ ಯಾರಾದ್ರೂ ಸ್ಯಾರಿ ಪರ್ಚೇಸ್ ಮಾಡ್ಬೇಕಂದ್ರೆ ಅಲ್ಲಿ ಹೋಗಿ. ಹೆಸರೇನಮ್ಮ ಅದ್ರದ್ದು? ಅನ್ನಪೂರ್ಣಿ. ನಾನು ನಿಮಗೆ ಅಲ್ಲಿ ಹಾಕಿದ್ದೀನಿ ನೋಡಿ, ಅಡ್ರೆಸ್ ಎಲ್ಲಿ ಬರುತ್ತೆ ಅಂತಾನು ಹಾಕಿದ್ದೀನಿ. ಒಳ್ಳೆ ಡಿಸ್ಕೌಂಟ್. ನಮಗೆ ನಿಜವಾಗ್ಲೂ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಒಳ್ಳೆ ಡಿಸ್ಕೌಂಟ್ ಮಾಡಿಕೊಟ್ರು. ಸೀರೆನ ಎಷ್ಟೊಂದು ತಗೊಂಡ್ವಿ ನಾವು ಅಲ್ವಕ್ಕ? ನಾವು ಆಕ್ಚುಲಿ ಎಷ್ಟೊಂದು ಸುತ್ತಾಡೋಣ ಚಿಕ್ಕಪೇಟೆಲ್ಲ ನೋಡೋಣ ಅಂತ ಬಂದಿದ್ದು. ಆ ಒಂದೇ ಅಂಗಡಿಲಿ ನೋಡಿ ಎಲ್ಲರಿಗೂ ಇಷ್ಟ ಆಗಿ ಎಲ್ಲರಿಗೂ ತಗೊಂಡ್ವಿ.
ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ಟೈಮ್ ಯಾರೋ ಚಿಕ್ಕಪೇಟೆಗೆ ಬಂದಾಗ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಅಷ್ಟೇ ಗೈಸ್, ಇವತ್ತು ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಚಿಕ್ಕಪೇಟೆ ಅದು ವೀಕೆಂಡಲ್ಲಿ ಬಂದ್ಬಿಟ್ರೆ ಚಿಕ್ಕಪೇಟೆ ಸವಾಸೆ ಅಲ್ಲ. ಅದು ಆಟೋ, ಅದು ಗೂಡ್ಸ್ ಎಲ್ಲ ಕ್ಯಾರಿ ಮಾಡೋ ಆಟೋ. ಇಲ್ಲಿ ಆಟೋ, ಇದು ಗೂಡ್ಸ್ ಕ್ಯಾರಿ ಮಾಡೋ ಆಟೋ. ನಮ್ಮ ಅಕ್ಕ ನೋಡ್ಬಿಟ್ಟು ಹೆಂಗಿದೆ ಅಂತಿದ್ದಾಳೆ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.